ನನ್ನ ಹೃದಯ ಟುವಿ ಟುವಿ ಅನ್ನೋ ಸಮಯ. ಏಳು ಜನ್ಮಕ್ಕೂ ನೀನೆ ನನ್ನ ಪ್ರೀತಿ ಹೃದಯ. 2000 ಆರಂಭದಲ್ಲಿ ಕನ್ನಡ ಸಿನಿಮಾ ಒಂದು ಹೊಸ ಮಾಸ್ ಹೀರೋಗಾಗಿ ಕಾಯುತ್ತಿತ್ತು. ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ದೊಡ್ಡ ಸ್ಟಾರ್ಸ್ ಇದ್ದರು, ಆದರೆ ಆಡಿಯನ್ಸ್ಗೆ ಹೊಸ ಎನರ್ಜಿ ಬೇಕಿತ್ತು. ಆ ಸಮಯದಲ್ಲಿ ಒಬ್ಬ ಯುವಕ ಕ್ವೈಟ್ಲಿ ಸ್ಟ್ರಗಲ್ ಮಾಡುತ್ತಿದ್ದರು. ನೋ ಬಿಗ್ ಲಾಂಚ್, ನೋ ಈಸಿ ಸಕ್ಸಸ್, ನೋ ಶಾರ್ಟ್ ಕಟ್. ಅವರಿಗೆ ಹೀರೋ ಚಾನ್ಸ್ ಕೂಡ ಈಸಿಯಾಗಿ ಸಿಗಲಿಲ್ಲ. ಕೆಲವರು ರಿಜೆಕ್ಟ್ ಮಾಡಿದರು, ಕೆಲವರು ಇಗ್ನೋರ್ ಮಾಡಿದರು. ಈ ವ್ಯಕ್ತಿ ಹೀರೋ ಆಗಲ್ಲ ಅಂತ ಹೇಳಿದವರು ಇದ್ದರು. ಆದರೆ ವರ್ಷಗಳ ನಂತರ ಅವರ ಒಂದು ಎಂಟ್ರಿಗೆ ಥಿಯೇಟರ್ ಶೇಕ್ ಆಯಿತು. ಅವರ ಡೈಲಾಗ್ಗೆ ವಿಷುವಲ್ಸ್ ನಿಲ್ಲಲಿಲ್ಲ. ಫ್ಯಾನ್ಸ್ ಯೂಸ್ ಕಟ್ಔಟ್ಸ್ ಹಾಕಲು ಶುರು ಮಾಡಿದರು. ಮೂವಿ ರಿಲೀಸ್ ಡೇಸ್ ಫೆಸ್ಟಿವಲ್ ಆಗಿ ಬಿಟ್ಟಿತ್ತು. ಫ್ಯಾನ್ಸ್ ಅವರಿಗೆ ಒಂದು ಹೆಸರು ಕೊಟ್ಟರು, ಡಿ ಬಾಸ್ ಅಂತ. ಆದರೆ ಈ ಸಕ್ಸಸ್ ಇಂದ ಎಷ್ಟು ಸ್ಟ್ರಗಲ್ಸ್ ಇತ್ತು, ಎಷ್ಟು ಪೇನ್ಸ್ ಇತ್ತು, ಎಷ್ಟು ಪೇಷನ್ಸ್ ಇತ್ತು. ಇಂದು ನಾವು ನೋಡೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಂಪ್ಲೀಟ್ ರಿಯಲ್ ಲೈಫ್ ಜರ್ನಿಯನ್ನ. ಸ್ಮೃತಿ ಮೂವಿ ಮೆಮೊರೀಸ್ ಚಾನಲ್ಗೆ ಸ್ವಾಗತ. ದರ್ಶನ್ ತೂಗುದೀಪ್ ಅವರು 16 ಫೆಬ್ರವರಿ 1977 ಜನಿಸಿದರು. ಅವರ ತಂದೆ ಲೆಜೆಂಡರಿ ಕನ್ನಡ ಆಕ್ಟರ್ ಡಾಕ್ಟರ್ ತೂಗುದೀಪ್ ಶ್ರೀನಿವಾಸ್. ಕನ್ನಡ ಸಿನಿಮಾದಲ್ಲಿ ಪವರ್ಫುಲ್ ವಿಲನ್ ರೋಲ್ಸ್ ಮೂಲಕ ಫೇಮಸ್ ಆಗಿದ್ದ ವ್ಯಕ್ತಿ. ಸಿನಿಮಾ ಫ್ಯಾಮಿಲಿಯಲ್ಲಿ ಹುಟ್ಟಿದರೂ ದರ್ಶನ್ ಅವರಿಗೆ ಈಸಿ ಲಕ್ಸುರಿಯಸ್ ಲೈಫ್ಸ್ ಇರಲಿಲ್ಲ. ಮನೆಯಲ್ಲಿ ಡಿಸಿಪ್ಲಿನ್ ತುಂಬಾ ಸ್ಟ್ರಿಕ್ಟ್ ಆಗಿತ್ತು. ಹಾರ್ಡ್ ವರ್ಕ್ ಮಾಡಬೇಕು, ರೆಸ್ಪೆಕ್ಟ್ ಮಾಡಬೇಕು, ಸಿಂಪಲ್ ಆಗಿರಬೇಕು. ಈ ವ್ಯಾಲ್ಯೂಸ್ ಚಿಕ್ಕನಿಂದಲೇ ಕಲಿಸಲಾಯಿತು. ದರ್ಶನ್ ಚೈಲ್ಡ್ಹುಡ್ನಲ್ಲಿ ಕ್ವೈಟ್ ನ್ಯಾಚುರಲ್ ಇರುವವರು, ಆದರೆ ಅವರೊಳಗೆ ಸ್ಟ್ರಾಂಗ್ ಡಿಟರ್ಮಿನೇಷನ್ ಇತ್ತು. ಅವರಿಗೆ ಅನಿಮಲ್ಸ್ ಮೇಲೆ ತುಂಬಾ ಲವ್ ಇತ್ತು. ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ. ಈ ಸಿಂಪ್ಲಿಸಿಟಿಯೇ ಮುಂದೆ ಅವರ ಪರ್ಸನಾಲಿಟಿಯಲ್ಲಿ ಕಾಣಿಸಿತು. ಸಿನಿಮಾ ಅಟ್ಮಾಸ್ಫಿಯರ್ ಅಲ್ಲಿ ಬೆಳೆದ ದರ್ಶನ್ ಅವರಿಗೆ ಆಕ್ಟಿಂಗ್ ಮೇಲೆ ಸ್ಲೋಲಿ ಇಂಟ್ರೆಸ್ಟ್ ಡೆವಲಪ್ ಆಯಿತು. ಆದರೆ ಫಾದರ್ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಈಸಿ ಎಂಟ್ರಿ ಪಡೆಯೋದು ಅವರಿಗೆ ಇಷ್ಟ ಇರಲಿಲ್ಲ. ಅವರು ಇಂಡಸ್ಟ್ರಿಯ ರಿಯಾಲಿಟಿ ನೋಡಿದ್ದರು. ಸಕ್ಸಸ್ ಎಷ್ಟು ಡಿಫಿಕಲ್ಟ್ ಅನ್ನೋದು ಅವರಿಗೆ ಗೊತ್ತಿತ್ತು. ಅವರು ಪೇಷನ್ಸ್ ಇಟ್ಟುಕೊಂಡರು. ಇಂಡಸ್ಟ್ರಿಗೆ ಬಂದಾಗ ರಿಯಾಲಿಟಿ ಇನ್ನೂ ಹಾರ್ಡ್ ಆಗಿತ್ತು. ಲೀಡ್ ರೋಲ್ ಸಿಗಲಿಲ್ಲ, ಹೀರೋ ಚಾನ್ಸ್ ಯಾರೂ ಕೊಡಲಿಲ್ಲ. ಆದರೆ ಡ್ರೀಮ್ ಮಾತ್ರ ಕ್ಲಿಯರ್ ಆಗಿತ್ತು, ಸಿನಿಮಾ ಫೀಲ್ಡ್ನಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ. ಸಕ್ಸಸ್ ಸ್ಟೋರಿ ನೋಡೋದು ಈಸಿ, ಆದರೆ ಸ್ಟ್ರಗಲ್ ಸ್ಟೋರಿ ತುಂಬಾ ಪೇನ್ಫುಲ್. ದರ್ಶನ್ ಕೂಡ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ. ಅವರು ಟೆಕ್ನಿಕಲ್ ಸೈಡಲ್ಲೂ ಕೆಲಸ ಮಾಡಿದರು. ಸೆಟ್ಸ್ಗಳಲ್ಲಿ ಅಸಿಸ್ಟೆಂಟ್ ತರ ಕೆಲಸ ಮಾಡಿದ ಸಂದರ್ಭಗಳು ಇದ್ದವು. ಈ ಸಮಯದಲ್ಲಿ ಅವರು ಸಿನಿಮಾ ಇಂಡಸ್ಟ್ರಿಯ ವರ್ಕಿಂಗ್ ಸ್ಟೈಲ್ ಅಬ್ಸರ್ವ್ ಮಾಡುತ್ತಿದ್ದರು. ಬೆಳಗ್ಗೆಯಿಂದ ರಾತ್ರಿ ತನಕ ಹಾರ್ಡ್ ವರ್ಕ್ ಮಾಡುತ್ತಿದ್ದರು. ಕೆಲ ದಿನ ಡಿಸಪಾಯಿಂಟ್ಸ್ ಮಾತ್ರ ಸಿಗುತ್ತಿತ್ತು. ಆಡಿಯನ್ಸ್, ವೇಟಿಂಗ್, ರಿಜೆಕ್ಷನ್ಸ್. ಆದರೂ ಅವರು ಸಿನಿಮಾ ಬಿಡಲಿಲ್ಲ. ಇಮ್ಯಾಜಿನ್ ಮಾಡಿ, ಒಬ್ಬ ವ್ಯಕ್ತಿ ರಿಪೀಟೆಡ್ ಫೇಲ್ಯೂರ್ಸ್ ಎದುರಿಸುತ್ತಿದ್ದಾನೆ, ಆದರೆ ಸ್ಟಿಲ್ ಡ್ರೀಮ್ ಬಿಡುತ್ತಿಲ್ಲ. ಇದೇ ಮೈಂಡ್ಸೆಟ್ ಮುಂದೆ ಅವರನ್ನು ಡಿಫ್ರೆಂಟ್ ಮಾಡಿತು. ಹೀರೋ ಚಾನ್ಸ್ ಸಿಗೋ ಮುಂಚೆ ದರ್ಶನ್ ಕೆಲವು ಸ್ಮಾಲ್ ರೋಲ್ಸ್ ಮತ್ತು ಟೆಲಿವಿಷನ್ ಅಪಿಯರೆನ್ಸಸ್ ಮಾಡಿದರು. ಈ ಎಕ್ಸ್ಪೀರಿಯನ್ಸ್ ಅವರಿಗೆ ಕ್ಯಾಮ್ರಾ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿತು. ಇಂಡಸ್ಟ್ರಿ ಪೀಪಲ್ ಸ್ಲೋಲಿ ನೋಟಿಸ್ ಮಾಡೋಕೆ ಶುರು ಮಾಡಿದರು. ಪೀಪಲ್ ಅಬ್ಸರ್ವ್ ಒನ್ ಥಿಂಗ್, ಅವರ ಸ್ಕ್ರೀನ್ ಪ್ರೆಸೆನ್ಸ್ ಪವರ್ಫುಲ್ ಆಗಿತ್ತು, ವಾಯ್ಸ್ ಯುನಿಕ್ ಆಗಿತ್ತು. ಅವರ ಪರ್ಸನಾಲಿಟಿಯಲ್ಲಿ ನ್ಯಾಚುರಲ್ ಮಾಸ್ ಫೀಲ್ ಇತ್ತು. 2002 ಒಂದು ಸಿನಿಮಾ ರಿಲೀಸ್ ಆಯಿತು, ಮೆಜೆಸ್ಟಿಕ್. ಈ ಸಿನಿಮಾ ಕನ್ನಡ ಸಿನಿಮಾದಲ್ಲಿ ಹೊಸ ಮಾಸ್ ಎರಾ ಕ್ರಿಯೇಟ್ ಮಾಡಿತ್ತು. ಆಡಿಯನ್ಸ್ ಫಸ್ಟ್ ಟೈಮ್ ಫುಲ್ ಫ್ಲೆಡ್ಜ್ಡ್ ಮಾಸ್ ಹೀರೋ ಆಗಿ ದರ್ಶನ್ ಅವರನ್ನು ನೋಡಿದರು. ಅವರ ಎಂಟ್ರಿ ಸೀನ್ಸ್, ಡೈಲಾಗ್ ಡೆಲಿವರಿ, ವಾಕಿಂಗ್ ಸ್ಟೈಲ್ ಥಿಯೇಟರ್ ಆಡಿಯನ್ಸ್ಗೆ ಹ್ಯೂಜ್ ಇಂಪ್ಯಾಕ್ಟ್ ಕೊಟ್ಟಿತ್ತು. ಪೀಪಲ್ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಹಿಮ್ ಎವ್ರಿವೇರ್. ಕನ್ನಡ ಇಂಡಸ್ಟ್ರಿಗೆ ಹೊಸ ಮಾಸ್ ಹೀರೋ ಬಂದಿದ್ದಾರೆ. ಮೆಜೆಸ್ಟಿಕ್ ಕಮರ್ಷಿಯಲ್ ಬ್ಲಾಕ್ ಬಸ್ಟರ್ ಆಯಿತು. ಈ ಸಿನಿಮಾ ನಂತರ ದರ್ಶನ್ ಓವರ್ ನೈಟ್ ಸ್ಟಾರ್ ಆಗಿ ಬಿಟ್ಟರು. ಮೆಜೆಸ್ಟಿಕ್ ಸಕ್ಸಸ್ ನಂತರ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳು ಬರಲು ಶುರು ಆಯಿತು. ಕರಿಯ, ಕಲಸಿಪಾಳ್ಯ, ಗಜ, ನವಗ್ರಹ, ಸಾರಥಿ. ಪ್ರತಿ ಸಿನಿಮಾ ಅವರ ಫ್ಯಾನ್ ಬೇಸ್ ಇನ್ನಷ್ಟು ಇನ್ಕ್ರೀಸ್ ಮಾಡಿತ್ತು. ಯೂತ್ ಆಡಿಯನ್ಸ್ ಅವರಿಗೆ ಮ್ಯಾಸಿವ್ಲಿ ಕನೆಕ್ಟ್ ಆಯಿತು. ಇನ್ನು ಪರ್ಸನಲ್ ಲೈಫ್ ನೋಡೋದಾದ್ರೆ, ದರ್ಶನ್ ಅವರ ತಾಯಿಯ ಹೆಸರು ಮೀನಾ ತೂಗುದೀಪ್. ಅವರ ತಂದೆ ಲೆಜೆಂಡರಿ ಆಕ್ಟರ್ ಡಾಕ್ಟರ್ ತೂಗುದೀಪ್ ಶ್ರೀನಿವಾಸ್. ಅವರಿಗೆ ಒಬ್ಬ ಸಹೋದರ ಕೂಡ ಇದ್ದಾರೆ, ದಿನಕರ್ ತೂಗುದೀಪ್. ಅವರು ಕನ್ನಡ ಫಿಲ್ಮ್ ಡೈರೆಕ್ಟರ್ ಆಗಿದ್ದಾರೆ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ. ಅವರಿಗೆ ಒಬ್ಬ ಮಗ ಇದ್ದಾನೆ, ವಿನೇಶ್. ಸಿನಿಮಾ ಬ್ಯುಸಿ ಲೈಫ್ ಇದ್ದರೂ ಫ್ಯಾಮಿಲಿಗೆ ಟೈಮ್ ಕೊಡುವ ಪ್ರಯತ್ನ ಮಾಡುತ್ತಾರೆ ಅನ್ನೋದು ಫ್ಯಾನ್ಸ್ಗೆ ಗೊತ್ತಿದೆ. ಥಿಯೇಟರ್ ಸೆಲೆಬ್ರೇಷನ್ ಯೂಸ್ ಆಗುತ್ತಿತ್ತು. ಫ್ಯಾನ್ಸ್ ವಿಜುವಲ್ಸ್, ಪೇಪರ್ ಥ್ರೋಯಿಂಗ್, ಮಾಸ್ ಸೆಲೆಬ್ರೇಷನ್ಸ್ ಇದು ಕಾಮನ್ ಆಗಿ ಬಿಟ್ಟಿತ್ತು. ಈ ಸಮಯದಲ್ಲಿ ಫ್ಯಾನ್ಸ್ ಅವರಿಗೆ ಪವರ್ಫುಲ್ ನೇಮ್ ಕೊಟ್ಟರು, ಡಿ ಬಾಸ್ ಅಂತ. ದರ್ಶನ್ ಕನ್ನಡ ಸಿನಿಮಾದಲ್ಲಿ ಕನ್ಸಿಸ್ಟೆಂಟ್ ಮಾಸ್ ಹೀರೋ ಆಗಿ ಕಂಟಿನ್ಯೂ ಮಾಡಿದರು. ಮುಂದೆ ಬಂದ ಸಿನಿಮಾಗಳು ಅವರ ಸ್ಟಾರ್ ಪವರ್ ಇನ್ನಷ್ಟು ಸ್ಟ್ರಾಂಗ್ ಮಾಡಿತು.
ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಬುಲ್ಬುಲ್, ಅಂಬರೀಷ, ಯಜಮಾನ, ಕುರುಕ್ಷೇತ್ರ, ರಾಬರ್ಟ್ ಹಿಸ್ಟಾರಿಕಲ್ ರೋಲ್ಸ್ ಕೂಡ ಆಡಿಯನ್ಸ್ಗೆ ಕನೆಕ್ಟ್ ಆಯಿತು. ಕಮರ್ಷಿಯಲ್ ಮಾಸ್ ಇಮೇಜ್ ಕೂಡ ಸ್ಟ್ರಾಂಗ್ ಆಗಿಯೇ ಉಳಿಯಿತು. ದರ್ಶನ್ ಫ್ಯಾನ್ ಬೇಸ್ ಕರ್ನಾಟಕದಲ್ಲಿ ಸ್ಟ್ರಾಂಗೆಸ್ಟ್ ಫ್ಯಾನ್ ಬೇಸ್ಗಳಲ್ಲಿ ಒಂದು. ಫ್ಯಾನ್ಸ್ ಅವರಿಗೆ ಆಕ್ಟರ್ ಮಾತ್ರ ಅಲ್ಲ, ಎಮೋಷನ್ಸ್. ಮೂವಿ ರಿಲೀಸ್ ಡೇಸ್ ಫೆಸ್ಟಿವಲ್ ತರ ಆಗುತ್ತದೆ. ಯೂಜ್ ಕಟ್ಔಟ್, ಫೈರ್ ವರ್ಕ್ಸ್, ಮಾಸ್ ಸೆಲೆಬ್ರೇಷನ್ಸ್. ಫ್ಯಾನ್ಸ್ ಸೋಷಿಯಲ್ ಸರ್ವಿಸ್ ಕೂಡ ಮಾಡುತ್ತಾರೆ. ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಆರ್ಗನೈಸ್ ಮಾಡುತ್ತಾರೆ. ಡಿ ಬಾಸ್ ಅನ್ನೋ ನೇಮ್ ಕರ್ನಾಟಕ ಯೂತ್ ಕಲ್ಚರ್ ಅಲ್ಲಿ ಮ್ಯಾಸಿವ್ ಪಾಪ್ಯುಲಾರಿಟಿ ಪಡೆದಿದೆ. ಈ ಮೇಲೆ ಮಾಸ್ ಹೀರೋ ಆಗಿರುವ ದರ್ಶನ್ ರಿಯಲ್ ಲೈಫ್ ನಲ್ಲಿ ಸಿಂಪಲ್ ಪರ್ಸನಾಲಿಟಿ ಅನ್ನೋ ಇಮೇಜ್ ಇದೆ. ಅವರಿಗೆ ಅನಿಮಲ್ಸ್ ಮೇಲೆ ಇಂಟ್ರೆಸ್ಟ್ ಇದೆ. ನೇಚರ್ ಮತ್ತು ಫಾರ್ಮ್ ಹೌಸ್ ಲೈಫ್ ತುಂಬಾ ಇಷ್ಟ ಅವರಿಗೆ. ಈ ಸಿಂಪ್ಲಿಸಿಟಿ ಫ್ಯಾನ್ಸ್ಗೆ ಇನ್ನಷ್ಟು ಕನೆಕ್ಟ್ ಆಗೋಕೆ ರೀಸನ್ ಆಯಿತು. ಸಕ್ಸಸ್ ಬಂದಾಗ ಅದರ ಜೊತೆ ಪ್ರೆಷರ್ ಕೂಡ ಬರುತ್ತದೆ. ದರ್ಶನ್ ಕೆರಿಯರ್ನಲ್ಲೂ ಚಾಲೆಂಜಸ್ ಬಂದವು. ಕೆಲ ಸಮಯ ಕಾಂಟ್ರವರ್ಸೀಸ್ ಕೂಡ ನ್ಯೂಸ್ ಆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಷನ್ ಜಾಸ್ತಿ ಆಯಿತು. ಕ್ರಿಟಿಸಿಸಮ್ಸ್ ಕೂಡ ಬಂದಿತ್ತು. ಆದರೆ ಒನ್ ಥಿಂಗ್ ಕ್ಲಿಯರ್ ಆಯಿತು, ಫ್ಯಾನ್ ಸಪೋರ್ಟ್ ಯಾವಾಗಲೂ ಸ್ಟ್ರಾಂಗ್ ಆಗಿಯೇ ಇತ್ತು. ಒಬ್ಬ ದೊಡ್ಡ ಸ್ಟಾರ್ ಲೈಫ್ ಯಾವಾಗಲೂ ಈಸಿ ಇರಲ್ಲ. ಪ್ರತಿ ಮೂವ್ ಕೂಡ ಪಬ್ಲಿಕ್ ಅಟೆನ್ಷನಲ್ಲಿ ಇರುತ್ತದೆ. ಪ್ರತಿ ಸಕ್ಸಸ್ ಸೆಲೆಬ್ರೇಟ್ ಆಗುತ್ತದೆ. ಪ್ರತಿ ಪ್ರಾಬ್ಲಮ್ ಹೆಡ್ಲೈನ್ ಆಗುತ್ತದೆ. ದರ್ಶನ್ ಜರ್ನಿ ಕೂಡ ಅದೇ ರೀತಿಯದ್ದು. ಆದರೆ ಡಿಫಿಕಲ್ಟ್ ಟೈಮ್ಸ್ ಬಂದಾಗಲೂ ಅವರು ಸಿನಿಮಾ ಮೇಲಿನ ಫೋಕಸ್ ಬಿಡಲಿಲ್ಲ. ಫ್ಯಾನ್ಸ್ ಕೂಡ ಒಂದೇ ಮಾತು ಹೇಳುತ್ತಿದ್ದರು, ಡಿ ಬಾಸ್ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್ ಅಂತ. ಇದೇ ಲಾಯಲ್ಟಿ ಅವರನ್ನು ಕನ್ನಡ ಸಿನಿಮಾದಲ್ಲಿ ಯುನೀಕ್ ಸ್ಟಾರ್ ಮಾಡಿತು. ಒಬ್ಬ ಆಕ್ಟರ್ ಸಕ್ಸಸ್ಫುಲ್ ಆಗೋದು ಬೇರೆ, ಆದರೆ ಆಡಿಯನ್ಸ್ ಹಾರ್ಟಲ್ಲಿ ಪ್ಲೇಸ್ ಪಡೆಯೋದು ಬೇರೆ. ದರ್ಶನ್ ಅವರಿಗೆ ಯೂಜ್ ಫ್ಯಾನ್ ಫಾಲೋಯಿಂಗ್ ಸಿಕ್ಕಿದ್ದು ಕೇವಲ ಮಾಸ್ ಸಿನಿಮಾಗಳಿಂದ ಮಾತ್ರ ಅಲ್ಲ, ಅವರ ಪರ್ಸನಾಲಿಟಿ ಕೂಡ ರೀಸನ್ನು. ಫ್ಯಾನ್ಸ್ ಹೇಳೋ ಒಂದು ಕಾಮನ್ ಥಿಂಗ್ ಏನಂದರೆ ಅವರು ರಿಯಲ್ ಆಗಿ ಕಾಣಿಸುತ್ತಾರೆ ಅಂತ. ಅವರ ಮಾತನಾಡುವ ಸ್ಟೈಲ್ ಸಿಂಪಲ್, ಬಾಡಿ ಲ್ಯಾಂಗ್ವೇಜ್ ನ್ಯಾಚುರಲ್, ಮಾಸ್ ಆಟಿಟ್ಯೂಡ್ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತದೆ ಅಂತ. ರೂರಲ್ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತಾರೆ, ಯೂತ್ಗೂ ಕನೆಕ್ಟ್ ಆಗುತ್ತಾರೆ. ಅವರ ಸಿನಿಮಾಗಳಲ್ಲಿ ಫ್ರೆಂಡ್ಶಿಪ್, ಲಾಯಲ್ಟಿ, ಫ್ಯಾಮಿಲಿ, ಎಮೋಷನ್ಸ್ ಜಾಸ್ತಿ ಇರುತ್ತವೆ. ಅದೇ ರೀಸನ್ ಹಲವಾರು ಅವರನ್ನು ಪೀಪಲ್ಸ್ ಮಾಸ್ ಹೀರೋ ಅಂತ ಕರೆಯುತ್ತಾರೆ. ಥಿಯೇಟರ್ನಲ್ಲಿ ಅವರ ಎಂಟ್ರಿ ಬಂದಾಗ ಫ್ಯಾನ್ಸ್ ಸೆಲೆಬ್ರೇಟ್ ಮಾಡೋದು ಅದು ಕೇವಲ ಸಿನಿಮಾ ಎಕ್ಸೈಟ್ಮೆಂಟ್ ಅಲ್ಲ, ಒಂದು ಎಮೋಷನಲ್ ಕನೆಕ್ಷನ್ ಆಗಿರುತ್ತದೆ. ಪ್ರತಿ ಜನರೇಷನ್ನಲ್ಲಿ ಕೆಲವು ಸ್ಟಾರ್ಸ್ ಬರುತ್ತಾರೆ, ಆದರೆ ಕೆಲವರು ಮಾತ್ರ ಕಲ್ಚರಲ್ ಆಗುತ್ತಾರೆ. ದರ್ಶನ್ ಕನ್ನಡ ಸಿನಿಮಾದಲ್ಲಿ ತಮ್ಮದೇ ಐಡೆಂಟಿಟಿ ಕ್ರಿಯೇಟ್ ಮಾಡಿದ್ದಾರೆ. ಸ್ಟ್ರಗಲ್ ಇಂದ ಆರಂಭವಾದ ಜರ್ನಿ ಇಂದು ಕರ್ನಾಟಕ ಬಿಗ್ಗೆಸ್ಟ್ ಫ್ಯಾನ್ ಕಲ್ಚರ್ಗಳಲ್ಲಿ ಒಂದಾಗಿ ಬೆಳೆದಿದೆ. ಒಬ್ಬ ಸ್ಟ್ರಗಲರ್ ಆಗಿ ಆರಂಭಿಸಿ ಮಾಸ್ ಸೂಪರ್ ಸ್ಟಾರ್ ಆಗಿ ಬೆಳೆದಿದ್ದಾರೆ. ಅವರ ಸ್ಟೋರಿ ಹಲವರಿಗೆ ಮೋಟಿವೇಶನ್. ಯಾಕಂದ್ರೆ ಈ ಜರ್ನಿ ಹೇಳೋ ಬಿಗ್ಗೆಸ್ಟ್ ಲೆಸನ್ ಏನಂದ್ರೆ, ಸ್ಟಾರ್ಟ್ ಸ್ಮಾಲ್, ಡ್ರೀಮ್ ಬಿಗ್, ನೆವರ್ ಸ್ಟಾಪ್ ಫೈಟಿಂಗ್ ಅಂತ. ಇಂದು ಡಿ ಬಾಸ್ ಅನ್ನೋ ಹೆಸರು ಕೇವಲ ಒಂದು ಆಕ್ಟರ್ ಹೆಸರು ಅಲ್ಲ, ಇದೊಂದು ಎಮೋಷನ್. ಒಬ್ಬ ಆರ್ಡಿನರಿ ಹುಡುಗ ಒಂದು ಎಕ್ಸ್ಟ್ರಾರ್ಡಿನರಿ ಜರ್ನಿ ಕ್ರಿಯೇಟ್ ಮಾಡಿದ ಕತೆ ಇದು. ಸ್ಟ್ರಗಲ್ಸ್ ಇತ್ತು, ಫೇಲಿಯರ್ಸ್ ಇತ್ತು, ಆದರೆ ಹಾರ್ಡ್ ವರ್ಕ್ ಕೂಡ ಇತ್ತು. ಅದರ ಫಲವಾಗಿ ಇಂದು ಥಿಯೇಟರ್ಗಳಲ್ಲಿ ಫ್ಯಾನ್ಸ್ ಇನ್ನೂ ಅದೇ ಎನರ್ಜಿನಲ್ಲಿ ಸೆಲೆಬ್ರೇಟ್ ಮಾಡುತ್ತಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕನ್ನಡ ಸಿನಿಮ್ಯಾಟಿಕ್ ಬಯೋಗ್ರಫಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಫಾಲೋ ಮಾಡಿ. ಜೈ ಕರ್ನಾಟಕ, ಜೈ ಡಿ ಬಾಸ್. ಯಾರ್ಯಾರು ಡಿ ಬಾಸ್ನ ಇಷ್ಟಪಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು.